ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ರು. ಒಂದು ನಾಯಿ ಅಡ್ಡ ಬಂದಿದ್ರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ. ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ ಚಿತ್ರಿಸ್ಕೊಂಡು CLP ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ರು. ಬೆಳಗ್ಗೆ ಇಬ್ರು ಒಟ್ಟಿಗೆನೆ ಬರ್ತಾ ಇದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಪೇನ್ ಕಿಲ್ಲರ್ಸ್ ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸ್ಟೆಬ್ಲೈಸ್ ಮಾಡಿದ್ವಿ. ಈಗ ನರ್ವಿಜನ್ ಅಂತ ಹೇಳಿ ವಿಟಮಿನ್ ಇಂಜೆಕ್ಷನ್ ಕೊಡ್ತಾ ಇದ್ವಿ. ಮತ್ತು MRI ಆಗೈತಿ. ಮೇಡಮ್ ಈಗ ಆರಾಮದಾರ. ಥ್ಯಾಂಕ್ ಯು. ಮಕರ ಬೇಗ ಗುಣಮುಖ. ಈಗ ಜನರಿಗೆ ಏನು ಹೇಳ್ತಾರೆ? ತಮ್ಮ ಪ್ಯಾನಿಕ್ ಆಗಬಾರ್ದು ಜನ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಆತಂಕ. ನಿನ್ನೆ CLP ಮುಗಿಸಿ ಬೈ ರೋಡ್ ಬರ್ತಾ ಇದ್ರು. ಹಾಗಾಗಿ ಬೆಳಗ್ಗೆ ಒಂದು ನಾಯಿ ಅಡ್ಡ ಬಂದಿದ್ರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಗೆ ಒಂದು ಸರಿ ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿದ್ದ ಗಾಡಿ. ಏನು ದೇವರ ಆಶೀರ್ವಾದ, ಕ್ಷೇತ್ರದೆಲ್ಲ ಜನರ ಆಶೀರ್ವಾದದಿಂದ ಭಯ ಪಡಬೇಕಾದಂಥದ್ದೇನಿಲ್ಲ. ಆರಾಮಾಗಿದ್ದಾರೆ, ರಿಕವರ್ ಆಗ್ತಾ ಇದ್ದಾರೆ. ಕಾರಲ್ಲಿ ಯಾರು ಇದ್ರು ಸರ್? ಕಾರಲ್ಲಿ ತಾಯಿಯವರಿದ್ದರು, ಮಾವಾದಂಥ MLC ಚಂದ್ರರಾಜ್ ಹಟ್ಟಿಹೊಳಿಯವರು ಇದ್ದರು, ಮತ್ತು ಗನ್ಮ್ಯಾನ್ ಇದ್ದರು, ಮತ್ತು ಡ್ರೈವರು ಇದ್ದರು. ಎಲ್ಲರೂ ಕೂಡ ರಿಕವರ್ ಆಗ್ತಾ ಇದ್ದಾರೆ. ಮಾವರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಹತ್ರ ಸ್ವಲ್ಪ ಏಟಾಗಿದೆ. ಬಟ್ ಅವರು ಕೂಡ ಮನೆಯಲ್ಲಿದ್ದಾರೆ, ರೆಸ್ಟ್ ತೊಗೊಳ್ತಿದ್ದಾರೆ. ಡ್ರೈವರು ಗನ್ಮ್ಯಾನ್ ಅವ್ರದ್ದು ಆರೋಗ್ಯ ಇದೆ? ಅವರು ಆರಾಮಾಗಿದ್ದಾರೆ. ಗನ್ಮ್ಯಾನ್ಗೆ ಸ್ವಲ್ಪ ಈ ಥರ ಸೊಂಟದ ಹತ್ರ ಏನೋ ಪೆಟ್ಟಾಗಿದೆ. ಅವ್ರಿಗೂ ಕೂಡ ಅಡ್ಮಿಟ್ ಮಾಡಿದ್ದೀವಿ. ಅವರು ಕೂಡ ರಿಕವರ್ ಆಗ್ತಾ ಇದ್ದಾರೆ. ತಾಯಿಯವ್ರ ಜೊತೆ ನೀವು ಮಾತಾಡಿದ್ರಿ? ತಾಯಿಯವ್ರ ಜೊತೆ ನಾನು ಮಾತಾಡಿದೆ. ಅವರು ರಿಕವರ್ ಆಗ್ತಾರೆ. ಸ್ವಲ್ಪ ಡಿಸಿ ಇದ್ದಾರೆ. ಭಾಳ ಜಲ್ದಿ ಜನರ ಹತ್ರ ಸೇವೆಗೆ ಮತ್ತೆ ಬರ್ತಾರಂತ ಹೇಳಿ. ಹಬ್ಬ ಈ ರೀತಿ ಆಗಿದೆ ಅಂದ ತಕ್ಷಣ ಜನರಲ್ಲಿ ಒಂದಿಟ್ಟು ಭಯ ವಾತಾವರಣ ನಿರ್ಮಾಣ ಆಗುತ್ತೆ. ಏನು ಹೇಳ್ತಾರೆ? ಇಲ್ಲ, ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಯಾರೂ ಕೂಡ ಭಯ ಇದು ಮಾಡಬೇಕಾಗಿಲ್ಲ. ಬೇಗ ಗುಣಮುಕ್ತ ಆಗ್ತಾರೆ ಅಂತ ಹೇಳಿ. ಸೊ ಇವಿಷ್ಟು ಏನಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಸಹೋದರ MLC ಚನ್ನರಾಜ ಹಟ್ಟಿಹೊಳಿ ಮತ್ತು ಗನ್ಮ್ಯಾನ್ ಮತ್ತು ಡ್ರೈವರ್ 4 ಕೂಡ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ನಿನ್ನೆ CLP ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಈ ರೀತಿ ಕಾರು ಅಪಘಾತ ಆಗಿದೆ. ಬರ್ತಾ ಇದ್ದಂಥ ನಾಯಿಯನ್ನು ತಪ್ಪಿಸೋದಕ್ಕೆ ಹೋಗಿ ಈ ಸರ್ವಿಸ್ ರೋಡಿಂದ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ಆ ಕಾರು ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ. ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥ ಮಾತನ್ನು ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹೇಳೋದನ್ನು ಕೇಳಿಸ್ಕೊಂಡ್ರಿ. ಜೊತೆಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇರುವಂಥ ವೈದ್ಯರು ಕೂಡ ಅದೇ ರೀತಿಯಾಗಿ ಅವರು ರಿಕವರಿ ಆಗ್ತಾ ಇದ್ದಾರೆ ಬೇಗ ಅಂತ ಹೇಳಿದರು. ಚನ್ನರಾಜ ಹಟ್ಟಿಹೊಳಿ ಅವ್ರಿಗೂ ಕೂಡ ಅಂತಹ ದೊಡ್ಡ ಗಾಯಗಳಾಗಿಲ್ಲ. ಕಿವಿಗೆ ತಲೆಗೆ ಸ್ವಲ್ಪ ಏಟಾಗಿದೆ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಆಕ್ಸಿಡೆಂಟ್ ಇದು. ಈ ಆಕ್ಸಿಡೆಂಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಸಹೋದರ, ಗನ್ಮ್ಯಾನ್, ಡ್ರೈವರ್ ಎಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ತಾಯಿಗೆ ಅಂಥದ್ದೇನು ದೊಡ್ಡ ತೊಂದರೆಗಳಾಗಿಲ್ಲ, ದೊಡ್ಡ ಅಪಘಾತ ಆಗ್ತಾ ಇತ್ತೇನೋ ಚಿಕ್ಕದ್ರಲ್ಲೇ ಆಗಿದೆ. ಹೀಗಾಗಿ ತಾಯಿ ಸುಧಾರಿಸ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಜನರ ಸೇವೆಗೆ ಅಂತ ಬರ್ತಾರೆ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹೇಳಿದರು. ಜೊತೆಗೆ ಅವರ ಟ್ರೀಟ್ಮೆಂಟ್ ಹಾಗೆ ಮುಂದುವರೆದಿದೆ. ಗನ್ಮ್ಯಾನ್ ಇರ್ಬೋದು, ಡ್ರೈವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ 4 ಕೂಡ ಕಾರ್ನಲ್ಲಿದ್ದರು. ಎಂತಹ ನೈಪುಣ್ಯತೆ ಇದ್ರೂ ಕೂಡ ಕಾರ್ ಡ್ರೈವಿಂಗಲ್ಲಿ ಒಮ್ಮೊಮ್ಮೆ ಈ ರೀತಿಯಾಗಿ ಪ್ರಾಣಿಗಳು ಅಡ್ಡ ಬಂದಂಥ ಸಂದರ್ಭದಲ್ಲಿ ಇಂಥ ಅಪಘಾತಗಳು ನಡೆದು ಹೋಗ್ಬಿಡುತ್ತೆ. ನೋಡಿ ಕಾರ್ ಯಾವ ರೀತಿಯಾಗಿ ಜಖಂಗೊಂಡಿದೆ ಅಂತ ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡ ಅಪಘಾತವೇ ಇದು.
ಆದರೆ ಅದೃಷ್ಟವಶಾತ್ 4 ಕೂಡ ದೊಡ್ಡ ಪ್ರಮಾಣದ ಗಾಯಗಳಾಗಿಲ್ಲ, ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈಗ ಚಳಿಗಾಲ ಬೇರೆ, ಒಂದು ಕಡೆ ಮುಂಜಾನೆ ಸಂದರ್ಭದಲ್ಲಿ ಇಬ್ಬನಿ ಬೇರೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕಾರನ್ನು ಓಡಿಸೋದೇ ಒಂದು ರೀತಿಯಾಗಿ ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತದಲ್ಲಿ ಒಂದಷ್ಟು ಗಾಯಗಳಾಗಿದ್ದಾವೆ, ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರಿಸ್ಥಿತಿ ಹೇಗಿದೆ, ಉಳಿದಂಥವರ 3 ಪರಿಸ್ಥಿತಿ ಹೇಗಿದೆ ಅಂತ? ಸೌಖ್ಯ, ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯದಲ್ಲಿ ಈಗ ಚೇತರಿಕೆ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಭಯ ಪಡುವಂಥ ಆತಂಕ ಇಲ್ಲ ಅಂತ ಮಾತನ್ನ ಏನು ವಿಜಯ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವಿ ಪಾಟೀಲ್ ಆಗಲೇ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ CLP ಸಭೆ ಮುಗಿಸಿ ಸಂಕ್ರಾಂತಿ ಹಬ್ಬ ಇದೆ ಅನ್ನೋ ಕಾರಣಕ್ಕಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ರಸ್ತೆ ಮಾರ್ಗವಾಗಿ ಏನಂದ್ರೆ ಬೆಳಗಾವಿಗೆ ಬರ್ತಾ ಇದ್ರು. ಇಂದು ಬೆಳಗಿನ ಜಾವ 5 ಗಂಟೆ 5ರಿಂದ 5:15 ಸುಮಾರಿಗೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ನಾಯಿ ಅಡ್ಡ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮರಕ್ಕೆ ಡಿಕ್ಕಿಯಾಗಿರ್ತಕ್ಕಂಥದ್ದು. ಕಾರ್ನಲ್ಲಿ 4 ಜನ ಇರ್ತಾರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ಕಾರು ಚಾಲಕ ಗನ್ಮ್ಯಾನ್. ಹಾಗಾಗಿ 4 ಜನರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ. ಈಗ ಸದ್ಯ ಬೆಳಗಾವಿ ವಿಜಯ ಆಸ್ಪತ್ರೆಗೆ ಅವರಿಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ವಿಜಯ ಆಸ್ಪತ್ರೆ ಚಿಕಿತ್ಸೆ ಕೊಡ್ತಿರ್ತಕ್ಕಂಥ ವೈದ್ಯರಾದ ಡಾಕ್ಟರ್ ರವಿ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಮೇಡಮ್ ಅವ್ರು ಕರ್ಕೊಂಡ್ಬಂದ್ರು? ಬೆಳಗ್ಗೆ 6 ಗಂಟೆಗೆ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸ್ಪಿಟ್ಲಿಗೆ ಬಂದಾಗ ಸಿವಿಯರ್ ನೆಕ್ ಮತ್ತು ಬ್ಯಾಕ್ ಪೇನ್ ಇತ್ತು. ಅದಕ್ಕೆ ನಾವು ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮತ್ತು ಮಲ್ಟಿವಿಟಮಿನ್ಸ್ ಕೊಟ್ಟು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟ ಮೇಲೆ ಮೇಡಮ್ ಚೇತರಿಸ್ಕೊಂಡಿದ್ದಾರೆ. ಅದಾದಮೇಲೆ ನಾವು MRI ಮಾಡಿದ್ವಿ. MRI ಒಳಗೆ L4 ಮತ್ತು L1 2 ಬೋನ್ಗಳು ಫ್ರ್ಯಾಕ್ಚರ್ ಆಗಿದ್ದಾವೆ. ಅದಕ್ಕೆ ಮೇಡಮ್ಗೆ ಈಗ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಇವತ್ತೊಂದು ದಿವಸ ನಾವು ಇಲ್ಲಿ ಅಬ್ಸರ್ವೇಷನ್ಗೆ ಇಟ್ಕೊಂಡು ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದೀವಿ. ಅವ್ರು ರಿಕವರಿ ಆದಮೇಲೆ ಬೆಳಗ್ಗೆ ಮನೆಗೆ ಕಳಿಸ್ಕೊಡ್ತೀವಿ. ಸರ್, ಏನಾದರೂ OT ಮಾಡಬೇಕಾದಂಥ ಪರಿಸ್ಥಿತಿ? ಆಪರೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಅವರು ಟ್ರೀಟ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತಾರೆ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ರಿಕವರಿ ಆಗ್ತಾರೆ. ಆಸ್ಪತ್ರೆಯಿಂದ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಸರ್? ಅಪ್ರಾಕ್ಸಿಮೇಟ್ಲಿ 2 ದಿನ ಬೇಕಾಗ್ಬೋದು, ಇವತ್ತು ಮತ್ತು ನಾಳೆ. 2 ದಿನ. ಸರ್, ಅವ್ರಿಗೆ ಎಷ್ಟು ದಿನ ರೆಸ್ಟ್ ಬೇಕಾಗುತ್ತೆ ಸರ್? ಈಗ ಆಗಿರೋ ಗಾಯ ಅಪ್ರಾಕ್ಸಿಮೇಟ್ಲಿ 1 ಮಂತ್ ರೆಸ್ಟ್ ಬೇಕಾಗುತ್ತೆ. ಹೌದು ಸರ್. ಅವ್ರ ಸಹೋದರ ಸ್ಥಿತಿ ಹೇಗಿದೆ ಮತ್ತು ಅವ್ರಿಗೆ ಆ ಗನ್ಮ್ಯಾನು ಮತ್ತು ಡ್ರೈವರ್ ಅವರು ಹೇಗಿದೆ? ಅವ್ರ ಜೊತೆಗೆ ಬಂದ ಗನ್ಮ್ಯಾನ್ ಮತ್ತು ಡ್ರೈವರ್ಗೂ ನಾವು ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಮತ್ತು ಚಂದ್ರರಾಜ್ ಅವರಿಗೆ ತಲೆಗೆ ಪೆಟ್ಟಾಗಿತ್ತು, ಅದಕ್ಕೆ CT ಸ್ಕ್ಯಾನ್ ಮಾಡಿದ್ವಿ. ಅದಕ್ಕೆ ಮೆದುಳಿಗೆ ಬಾವು ಬಂದಿದೆ. ಅದಕ್ಕೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಚೇತರಿಸ್ಕೊತಾ ಇದ್ದಾರೆ. ಎಸ್, ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೌದು, ಅವರು ಹಾಸ್ಪಿಟಲ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಸರ್, ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕ ಆತಂಕ ಇಲ್ಲ? ಈಗ ಸದ್ಯಕ್ಕೆ ಭಯ ಪಡುವಂಥ ಕಂಡೀಷನ್ ಇಲ್ಲ. ರಿಕವರಿ ಮಾಡಿದ್ದಾರೆ ಇಬ್ಬರು. ಹೌದು ರೀ. ನಿಮ್ಮ ಜೊತೆ ಸಚಿವ ಹೆಬ್ಬಾಳ್ಕರ್ ಅವರು ಮಾತಾಡಿದ್ರು ಸರ್? ಮಾತಾಡ್ಯಾರ. ನಾನು ಟ್ರೀಟ್ಮೆಂಟ್ ಕೊಟ್ಟಿನಿ. ನಾನು ಡ್ಯೂಟಿ ಮೇಲೆ ಇದ್ದೆ. ನಾನು ಅವ್ರನ್ನ ರಿಸೀವ್ ಮಾಡಿಕೊಂಡು ಫಸ್ಟ್ ಏಡ್ ನಾನು ಕೊಟ್ಟಿದ್ದೀನಿ. ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ತಾ ಇದ್ದಾರೆ. ಏನಾದ್ರು ಹೇಳಿದ್ರ ಸರ್ ತಮಗೆ? ಪ್ಯಾನಿಕ್ ಆಗಿದ್ರ ಅಂತ? ಇಲ್ಲ, ಹಂಗೇನು ಅವ್ರು ಅಂಜಿರಲಿಲ್ಲ. ಮತ್ತು ನರಕು ಮತ್ತು ಬೆನ್ ಪೇನ್ ಇದೆ ಅಂತ ಅಷ್ಟೇ ಹೇಳಿದರು. ನಮ್ಗೆ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಅಷ್ಟೇ ಹೇಳಿದ್ರು ಮೇಡಮ್ ಏನು ಪ್ಯಾನಿಕ್ ಆಗಿದ್ದಿಲ್ಲ. ಬಟ್ ಶಿ ಈಸ್ ಅ ಬೋಲ್ಡ್ ಲೇಡಿ. ಸೊ ಅವರೆಲ್ಲ ಚೆನ್ನಾಗಿ ತೊಗೊಂಡಿದ್ದಾರೆ. ಇದನ್ನ ನಾವು ನಮ್ಮದು ಸೇಫ್ಟಿ ಸಲುವಾಗಿ ಮತ್ತು ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಸೌಖ್ಯ, ಇದು ಒಂದು ಏನಂದರೆ ಈಗಾಗಲೇ ವೈದ್ಯರು ಹೇಳುವಂಥದ್ದು, ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಮತ್ತು ಅವ್ರ ಸಹೋದರಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರಿಗೆ ಈಗ ಆಸ್ಪತ್ರೆಯಲ್ಲಿ ತಲೆಗೆ ಪೆಟ್ಟಾಗಿದ್ದರಿಂದ ಈಗ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಏನಂದರೆ ಆಸ್ಪತ್ರೆಗೆ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬಂದಿರತಕ್ಕಂಥದ್ದು. ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಅಂದರೆ ಅವರ ತಾಯಿ ಆಗಿರ್ಬೋದು, ಅವ್ರ ಸಹೋದರರಾಗಿರ್ಬೋದು, ಅವ್ರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಪ್ರಮುಖವಾಗಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಹೀಗಾಗಿ ಅವ್ರ ಕುಟುಂಬಸ್ಥರು ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ ರಸ್ತೆ ಅಪಘಾತ ಆಗಿದೆ, ಹೀಗಾಗಿ ಯಾರಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಎಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಮತ್ತು ವೈದ್ಯರು ಕೂಡ ಇಲ್ಲಿ ಖಚಿತಪಡಿಸ್ತಾ ಇದ್ದಾರೆ. 3 ದಿನಗಳ ಕಾಲ ಒಂದು ಆಸ್ಪತ್ರೆಯಲ್ಲಿ ಇಟ್ಕೊಂಡು ಅವ್ರು ಚಿಕಿತ್ಸೆ ಕೊಟ್ಟ ಬಳಿಕ ಆನಂತರ ಅವರನ್ನು ಏನಂದರೆ ಡಿಸ್ಚಾರ್ಜ್ ಮಾಡ್ತೇವೆ. 1 ತಿಂಗಳ ಕಾಲ ಅವರು ಮನೆಯಲ್ಲಿ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗುತ್ತೆ. ಅವರಿಗೆ ಬೋನ್ ಕೆಲವೊಂದಿಷ್ಟು ಒಳಪೆಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ 1 ತಿಂಗಳ ರೆಸ್ಟ್ ಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥ. ಜೊತೆಗೆ ಆಗಲೇ ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗ ವೈದ್ಯರ ಒಂದು ನಿಗಾದಲ್ಲಿ ಈಗ ಈಗಾಗಲೇ ಗಾಯಗೊಂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಕ್ಕಂಥದ್ದು. ಜೊತೆಗೆ ಅವ್ರ ಸಹೋದರನು ಕೂಡ ಈಗ ವೈದ್ಯರ ನಿಗಾದಲ್ಲಿದ್ದಾರೆ. ಇನ್ನು ಗನ್ಮ್ಯಾನ್ ಮತ್ತು ಡ್ರೈವರು ಕೂಡ ಒಂದಿಷ್ಟು ಪೆಟ್ಟಾಗಿದೆ, ಅವರಿಗೂ ಕೂಡ ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ರವಿ ಪಾಟೀಲ್ ಹೇಳುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಲೈವ್ ಡೀಟೇಲ್ಸ್ಗೆ. ದಯಮಾಡಿ ನನಗೇನಾಗಿಲ್ಲ, ನೀವೆಲ್ಲ ಯಾಕೆ